ಈ ಮೂರು ಸ್ಥಿತಿಗಳಲ್ಲಿ ನಮ್ಮ ಪ್ರಾಣ ನಮ್ಮ ದೇಹದಲ್ಲಿ ಎಲ್ಲಿ ಡಾಮಿನೇಟ್ ಆಗಿರುತ್ತೆ ಅಂತ ತಿಳ್ಕೋಬೇಕು. ಎಚ್ಚರವಾಗಿದ್ದಾಗ ನಮ್ಮ ಹೊಕ್ಕಳಲ್ಲಿ ಪ್ರಾಣ ಡಾಮಿನೇಟ್ ಆಗಿರುತ್ತೆ, ಜಾಸ್ತಿ ಪ್ರಾಣ ಕಾನ್ಸಂಟ್ರೇಟ್ ಆಗಿರೋದು ಹೊಕ್ಕಳಲ್ಲಿ. ಇಲ್ಲಿಗೆ ಏಟು ಬೀಳಲೇಬಾರ್ದು ಎಚ್ಚರವಾಗಿರುವಾಗ. ನಮಗೆ ಕನಸು ನೋಡ್ತಾ ಇದ್ದಾಗ ಪ್ರಾಣ ಇಲ್ಲಿ ಕಾನ್ಸಂಟ್ರೇಟ್ ಆಗಿರುತ್ತೆ, ಡಾಮಿನೇಷನ್ ಇಲ್ಲಿರುತ್ತೆ, ಪ್ರಾಣ ಜಾಸ್ತಿ ಇರುತ್ತೆ ಇಲ್ಲಿ ಏಟು ಬೀಳಬಾರ್ದು. ಕನಸು ನೋಡ್ತಿದ್ದಾಗ ಯಾರಾದರೂ ಎದೆ ಮೇಲೆ ಗುದ್ದಿದ್ರೆ ಪ್ರಾಣನೇ ಹೋಗುತ್ತೆ. ನಾವು ನಿದ್ರೆ ಮಾಡ್ತಾ ಇದ್ದಾಗ ಆಳವಾದ ನಿದ್ರೆ ಮಾಡ್ತಿದ್ದಾಗ ಪ್ರಾಣ ಗಂಟಲಲ್ಲಿರುತ್ತೆ, ನಿದ್ರೆ ಸ್ಥಿತಿನಲ್ಲಿ ಇಲ್ಲಿರುತ್ತೆ. ಅದಕ್ಕೆ ಗೊರ್ರ ಅಂತ ಸದ್ದು ಬರುತ್ತೆ, ಪ್ರಾಣ ಇಲ್ಲಿರುತ್ತೆ. ಅದೇನೋ ಒಂದು ರೀತಿ ಡೀಪ್ ಸ್ಲೀಪ್ ಇಲ್ಲಿರುತ್ತೆ ಪ್ರಾಣ. ನಾವು ಧ್ಯಾನ ಮಾಡ್ತಿದ್ದಾಗ ಪ್ರಾಣ ಹುಬ್ಬಿನ ಮಧ್ಯದಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಆಗುತ್ತೆ. ಧ್ಯಾನದ ಸ್ಥಿತಿ ಈಸ್ ಅನ್ ಆಲ್ಟರ್ಡ್ ಸ್ಟೇಟ್ ಆಫ್ ಕಾನ್ಷಿಯಸ್ನೆಸ್. ಇಟ್ಸ್ ಎ ಫೋರ್ತ್ ಸ್ಟೇಟ್ ಆಫ್ ಕಾನ್ಷಿಯಸ್ನೆಸ್. ವೇಕ್ಫುಲ್ ಸ್ಟೇಟ್ ಗೊತ್ತು, ಡ್ರೀಮ್ ಸ್ಟೇಟ್ ಗೊತ್ತು, ಸ್ಲೀಪ್ ಸ್ಟೇಟ್ ಗೊತ್ತು. ಧ್ಯಾನ ಸ್ಟೇಟಲ್ಲಿ ಹುಬ್ಬಿನ ಮಧ್ಯದಲ್ಲಿ ಪ್ರಾಣ ಕಾನ್ಸಂಟ್ರೇಟ್ ಆಗುತ್ತೆ, ಡಾಮಿನೇಟ್ ಆಗಿರುತ್ತೆ. ನಾವು ಎಚ್ಚರವಾಗಿದ್ದಾಗ ಜಾಸ್ತಿ ಆವಾಗವಾಗ ಕೆಲಸ ಮಾಡ್ತಾ ಇರುವಾಗ ಆವಾಗವಾಗ ಹೆಚ್ಚು ಕೆಲಸ ಇದ್ದಾಗ ಜಾಸ್ತಿ ಸ್ಟ್ರೈನ್ ಆಗಿದ್ದರೆ ಒಂದು 2 ನಿಮಿಷ ಕೂತ್ಕೊಂಡು ಕಳಿಂದ ಚೆನ್ನಾಗಿ ಗಾಳಿ ತಗೊಂಡು ಈ ಅಬ್ಡಾಮಿನಲ್ ಬ್ರೀದಿಂಗ್ನ ಒಂದು 2 ನಿಮಿಷ ಮಾಡಿದ್ರೂ ಸಾಕು, ಪ್ರಾಣ ಬ್ಯಾಲೆನ್ಸ್ ಆಗುತ್ತೆ. ಇಲ್ಲಿರೋಂಥ ಪ್ರಾಣ ಎಲ್ಲ ಭಾಗಕ್ಕೂ ಹೋಗುತ್ತೆ. ನಿಮಗೆ ನಿದ್ರೆ ಬರ್ತಾ ಇದೆ, ರಾತ್ರಿ ನಿದ್ರೆ ಮಾಡಬೇಕು ಅಂತ ಹೊರಟಾಗ ನೀವು ಹೃದಯದಲ್ಲಿ ಪ್ರಾಣನ ಮತ್ತು ಗಂಟ್ಲಿಂದ 2 ನಿಮಿಷ ಚೆನ್ನಾಗಿ ಮಾಡಿದ್ರೆ ಆಳವಾಗಿ ನಿದ್ದೆ ಬರುತ್ತೆ. ಕನಸು ಕೂಡ ಬೀಳಲ್ಲ, ಅಷ್ಟು ಕನಸು ಬೀಳಲ್ಲ, ಡೀಪ್ ಸ್ಲೀಪ್ ಹೋಗ್ತೀರ. ಕನಸು ಬಿದ್ದರೂ ಕೂಡ ನಿಮಗೆ ನಿಮ್ಮ ಚಿತ್ತದಲ್ಲಿ ಏನಿದೆ ಅವು ಬೀಳಲ್ಲ. ಏನೋ ಒಂದು ಸ್ಪೆಷಲ್ಲಾಗಿ ನಿಮಗೆ ಥಾಟ್ ಬರ್ಬೋದು, ಇಂಟ್ಯೂಟಿವ್ ಥಾಟ್ಸ್ ಬರ್ಬೋದು ಕನಸಿನಲ್ಲಿ. ಆ ಕನಸಿನಲ್ಲಿ ನಿಜ ಆಗ್ಬೋದು, ನಿಮ್ಮ ರೆಸೊಲ್ಯೂಷನ್ಸ್ ಎಲ್ಲ ಆ ಕನಸಿನಲ್ಲಿ ವಿಷಸ್ ಎಲ್ಲ ಫುಲ್ಫಿಲ್ ಆಗ್ಬೋದು. ಆ ರೀತಿ ಸೂಚನೆಗಳು ಬರುತ್ತೆ. ಅದರಿಂದ ನಿಮ್ಮ ಕನಸಿನಲ್ಲೂ ನೀವು ಎಚ್ಚರವಾಗಿರ್ತೀರ, ಆವಾಗ ನಿದ್ರೆನಲ್ಲೂ ನಿಮಗೆ ಎಚ್ಚರವಾಗಿರ್ತೀರ. ಆಮೇಲೆ ಎದ್ದಾಗಲೂ ಎಚ್ಚರವಾಗಿರ್ತೀರ, ಅಲರ್ಟ್ ಆಗಿರ್ತೀರ. ನಿದ್ದೆನಲ್ಲೂ ಅಲರ್ಟ್ ಆಗಿರ್ತೀರ. ಯಾವಾಗ ಅಲರ್ಟ್ ಆಗಿರ್ತೀರ ಆಗ ಪ್ರಾಣಚಲನೆ ನಾವು ಎಲ್ಲಿಗೆ ಬೇಕಾದ್ರೂ ಕಳಿಸ್ಬೋದು. ನಾವು ಡೆಲಿಬರೇಟಾಗಿ ಕೂತ್ಕೊಂಡು ಅಲರ್ಟ್ ಆಗಿದ್ದಾಗ ಹುಬ್ಬಿನ ಮಧ್ಯದಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ, ಪ್ರಾಣಚಲನೆ ಅಲ್ಲಿ ಜಾಸ್ತಿ ಇರುತ್ತೆ. ಅಲ್ಲಿ ನಾವು ಬೇಕಾದ ಕಡೆಗೆ, ಅದು ಎಸ್ಪೆಷಲಿ ಬ್ರೈನ್ಗೆ ಪ್ರಾಣಚಲನೆ ಜಾಸ್ತಿ ಆಗುತ್ತೆ ಮೆಡಿಟೇಷನಲ್ಲಿ ಚೆನ್ನಾಗಿ ಆಕ್ಸಿಜನ್ ಸಪ್ಲೈ ಆಗುತ್ತೆ, ಪ್ರಾಣಚಲನೆ ಆಗುತ್ತೆ. ಈಚ್ ಸೆಲ್, ಈಚ್ ಫೈಬರ್, ಈಚ್ ಒಂದೊಂದು ಇದು ಕೂಡ ನರನಾಡಿಗಳಲ್ಲಿ ಕೂಡ ಪ್ರಾಣಚಲನೆ ಆಗುತ್ತೆ ಮೆಡಿಟೇಷನ್ ಮಾಡಿದ್ರೆ. ಮೆಡಿಟೇಷನ್ ಈಸ್ ಮೋಸ್ಟ್ಲಿ ಕನೆಕ್ಟೆಡ್ ಟು ದಿ ಟ್ರ್ಯಾಂಕ್ವಿಲಿಟಿ ಆಫ್ ದಿ ಮೈಂಡ್ ಆ್ಯಂಡ್ ಇನ್ಕ್ರೀಸಿಂಗ್ ದಿ ಆಲ್ಫಾ ಆ್ಯಕ್ಟಿವಿಟಿ ಆಫ್ ದಿ ಬ್ರೈನ್. ಬ್ರೈನ್ ಬಿಕಮ್ಸ್ ಸೋ ಡೈನಮಿಕ್ ಆ್ಯಂಡ್ ಅಲೈವ್, ವೈಬ್ರೆಂಟ್ ಆಲ್ವೇಸ್ ಪ್ರಾಣಾಯಾಮ ಮಾಡೋದ್ರಿಂದ. ಪ್ರಾಣಾಯಾಮ ಡೆಲಿಬ್ರೇಟಾಗಿ ನಮಗೆ ಒಂಥರ ಬೀಗದ ಕೈ ಥರ. ಎದ್ದಿದ್ದಾಗ ಒಂದು ಸ್ವಲ್ಪ ನಿಮ್ಮ ಸ್ಟ್ರೈನ್ ಅನಿಸಿದ್ರು ಏನೂ ಮಾಡದೇ ಪರವಾಗಿಲ್ಲ, ಕೂತ್ಕೊಂಡು ಸ್ವಲ್ಪ ಹೊತ್ತು ಪ್ರಾಣಾಯಾಮ ಮಾಡಿಕೊಳ್ಳಿ. ಹೊಕ್ಕಳಿಂದ